ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಚರ್ಮ ರೋಗವಾಗಿರುವಂತಹ ಸೋರಿಯಾಸಿಸ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಈ ಸೋರಿಯಾಸಿಸ್ ಬಗ್ಗೆ ಏನೇ ಅನುಮಾನಗಳಿದ್ದಲ್ಲಿ ನೀವು ನೇರವಾಗಿ ಕರೆ ಮಾಡಿ ಈ ಮೂಲಕ ಉತ್ತರ ಪಡ್ಕೋಬಹುದು. ನಮ್ಮ ಮೊದಲ ಕಾಲರ್ ಬೆಂಗಳೂರಿಂದ ಶಿವಕುಮಾರ್ ಕರೆ ಮಾಡಿದ್ದಾರೆ. ಶಿವಕುಮಾರ್, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ನ ಕೇಳಿ. ನಮಸ್ಕಾರ. ನನ್ನ ಹೆಸರು ಶಿವಕುಮಾರ್ ಅಂತ. ಓಕೆ. ನನಗೆ 140 kg ಇದ್ದೇನೆ. ಓಕೆ. ನನಗೆ ಏನಪ್ಪ ಅಂದ್ರೆ ನನಗೆ ಮದುವೆ ಆಗಿ ಒಂದು ಮಗು ಆಗಿದೆ. ಓಕೆ. ನನಗೆ ಈ ಕೆಳ ಹೊಟ್ಟ ಭಾಗದಲ್ಲಿ ಈ ಗುಳ್ಳೆಗಳು ಸಿಕ್ಕಾಪಟ್ಟೆ ಆಗ್ತಾ ಇದೆ. ಮತ್ತೆ ಎಣ್ಣೆ ಪದಾರ್ಥ ಏನೇ ತೆಗೆದುಕೊಂಡ್ರು ಕೂಡ ನನಗೆ ತುಂಬಾ ತುರಿಕೆಗಳು ಸ್ಟಾರ್ಟ್ ಆಗ್ತದೆ. ಓಕೆ. ಈಗ ನನ್ನ ಮಿಸ್ಸೆಸ್ಗೂ ಹೊಟ್ಟೆ ಭಾಗದಲ್ಲಿ ಒಂದು ಹುಣ್ಣಾಗಿದೆ. ನನಗೆ ಹೇಗೆ ಹುಣ್ಣು ಬಂದಿದೆಯೋ ಅದೇ ರೀತಿ ನನ್ನ ಮಿಸ್ಸೆಸ್ ಕೂಡ ಒಂದು ಹುಣ್ಣಾಗಿದೆ. ಇದರಿಂದ ಏನಾದ್ರು ತೊಂದರೆಗಳು ಆಗ್ತದ ಮುಂದಕ್ಕೆ? ಈಗ ನಾನು ಬ್ಲಡ್ ಏನಾದ್ರು ಚೆಕ್ಅಪ್ ಮಾಡಿಸ್ಬೇಕಾ ಅನ್ನೋ ಒಂದು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ಅಮ್ಮ. ಓಕೆ. ನೀವು ಹೇಳುವ ಸಿಂಪ್ಟಮ್ಸ್ ಪ್ರಕಾರ ಇಟ್ ಲುಕ್ಸ್ ಲೈಕ್ ಅ ಫಂಗಲ್ ಇನ್ಫೆಕ್ಷನ್ ಥರ ಕಾಣಿಸ್ತಾ ಇದೆ. ಸೊ ಇದಕ್ಕೆ ನೀವು ಫಂಗಲ್ ಇನ್ಫೆಕ್ಷನಿಗೆ ಮೆಡಿಸಿನ್ಸ್ ತಗೊಳ್ಬೇಕಾಗತ್ತೆ, ಇಲ್ಲಾಂದರೆ ಇದು ಹೆಚ್ಚಾಗ್ತಾ ಹೋಗ್ಬೋದು. ಸೊ ಇದರಿಂದ ಬೇರೆ ಸೆಕೆಂಡ್ರಿ ಇನ್ಫೆಕ್ಷನ್ ಕೂಡ ಆಗ್ಬೋದು. ಸೊ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿಬಿಟ್ಟು ಈ ಫಂಗಲ್ ಇನ್ಫೆಕ್ಷನಿಗೆ ಮೆಡಿಸಿನ್ಸ್ ತಗೊಳ್ಳೇಬೇಕಾಗತ್ತೆ. ಬಿಕಾಸ್ ಡೆಫಿನೆಟ್ಲಿ ಇದು ಸೋರಿಯಾಸಿಸ್ ಥರ ಅಂತೂ ಕಾಣ್ತಾ ಇಲ್ಲ. ಇಟ್ ಕುಡ್ ಬಿ ಫಂಗಲ್ ಇನ್ಫೆಕ್ಷನ್. ಈಗ ಸುಮಾ ಬಿಜಾಪುರದಿಂದ ಕರೆ ಮಾಡಿದ್ದಾರೆ. ಸುಮಾ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಹಲೋ. ಹಲೋ. ನಮಸ್ತೆ ಡಾಕ್ಟ್ರಿಗೆ. ನಮಸ್ತೆ. ಇದು ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆ, ಹೇಳಿ. ಅವಳಿಗೆ ಇವಾಗ 9 ವರ್ಷ. ಓಕೆ. ಅವಳಿದ್ದು ಸ್ಕಿನ್ ಸ್ವಲ್ಪ ಈ ಇಚ್ಚಿಂಗ್ ಮಾಡ್ಕೊಳ್ತಾಳಲ್ಲ, ಅವಾಗ ಅದು ಸ್ವಲ್ಪ ಗಾಯ ಆಗಿ ಆಮೇಲೆ ಮೈಯೆಲ್ಲ ಬಹಳ ಗಾಯ ಕಾಣ್ತದೆ, ಮೈ ಮೇಲೆಲ್ಲ. ಓಕೆ. ಕಲೆ ಕಾಣ್ತದೆ. ನಾನ್ ನಿಮ್ಮ ಹತ್ರ ಕೇಳೋ ಪ್ರಶ್ನೆ ಅಂದ್ರೆ, ಇವಾಗ 9 years ಮೇಡಮ್. ಓಕೆ. ಅದ್ ಕಲೆ ಹೋಗ್ಬೇಕಾದ್ರೆ ರಿಮೂವ್ ಆಗ್ಬೇಕಂದ್ರೆ ನಾವು ಏನ್ ಮಾಡ್ಬೇಕು, ಅಥವಾ ಏನಾದ್ರು ಮೆಡಿಸಿನ್ ಇದೆಯಾ ನಿಮ್ಮ ಹತ್ರ ಅಂತ ಹೇಳಿ. ಓಕೆ. ಸೊ ಇಚ್ಚಿಂಗ್ ಯಾವಾಗ್ಲೂ ಇರತ್ತಾ ಅಥವಾ ಕೆಲವೊಂದು ಫುಡ್ ತಗೊಂಡಾಗ ಇದು ಹೆಚ್ಚಾಗತ್ತಾ? ಅಲ್ಲ ಮೇಡಮ್, ಅದು ಸೊಳ್ಳೆ ಕಚ್ಚಿದ್ರೆ ಮತ್ತೆ ಹೊರಗಡೆ ಎಲ್ಲ ಆಟ ಆಡಿದಾಗ ಆತಿದ್ರೆ ಅವಳಿಗೆ ಅದನ್ನು ಚುಚ್ಕೊಳ್ಳೋ ಅಭ್ಯಾಸ ಯಾವಾಗಲೂ. ಓಕೆ. ಸೊ ನೋಡಿ, ಅವಳ ಸ್ಕಿನ್ ಸ್ವಲ್ಪ ಸೆನ್ಸಿಟಿವ್ ಆಗಿರ್ಬಹುದು. ಸೊ ಅದರಿಂದ ಈ ಥರ ಆಗ್ತಾ ಇದೆ. ಸೊ ನೀವು ಕ್ಲಿನಿಕ್ಗೆ ಕರ್ಕೊಂಡು ಬನ್ನಿ ಪೇಷಂಟನ್ನು. ಸೊ ಅದನ್ನು ನೋಡಿಬಿಟ್ಟು ನಾವು ಎಷ್ಟು ದಿನದ ಔಷಧಿ ಬೇಕಾಗತ್ತಂತ ಹೇಳ್ತೀವಿ. ಬಿಕಾಸ್ ಡೆಫಿನೆಟ್ಲಿ ನಿಮ್ಮ ಕೇಸ್ ಕೂಡ ಇದು ಸೋರಿಯಾಸಿಸ್ ಥರ ಕಾಣ್ತಾ ಇಲ್ಲ. ಇಟ್ ಇಸ್ ಜಸ್ಟ್ ಅ ಸ್ಕಿನ್ ಇನ್ಫೆಕ್ಷನ್, ಸ್ಕಿನ್ ಎಲರ್ಜಿ ಥರ ಇರ್ಬೋದು. ಸೊ ಕೆಲವೊಬ್ಬರ ಸ್ಕಿನ್ ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಮಾಸ್ಕಿಟೋಸಿಂದ ಇರಲಿ, ಕೆಲವೊಂದು ಬಟ್ಟೆಗಳಿಂದ ಇರಲಿ, ಅಥವಾ ಕ್ಲೈಮೇಟ್ ಚೇಂಜಸ್ಸಿಂದ ಇರಲಿ ಸ್ಕಿನ್ ಇಚ್ಚಿಂಗ್ ಇರ್ಬೋದು, ರ್ಯಾಷಸ್ ಬರ್ಬೋದು. ಸೊ ಈ ಏಜಲ್ಲಿ, ನೀವು ಹೇಳ್ತಿರುವ ಏಜಲ್ಲೇ ಯೂಶ್ವಲಿ 9-10 ಇಯರ್ಸಲ್ಲೇ ಈ ಥರ ಸ್ಕಿನ್ ಇನ್ಫೆಕ್ಷನ್ಸ್ ಹೆಚ್ಚಾಗಿ ಬರೋದು. ಸೊ ಇದಕ್ಕೆ ಮೆಡಿಸಿನ್ಸ್ ತಗೊಂಡು ಇದನ್ನು ಕಂಪ್ಲೀಟ್ಲಿ ಕ್ಯೂರ್ ಮಾಡ್ಕೊಳ್ಬಹುದು. ಈಗ ಶಿವು ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ಶಿವು, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ನಮಸ್ಕಾರ ಮೇಡಮ್. ನಮ್ಮ ಮದರಿಗೆ ಒಂದು 10 years ಇಂದನೂ ಸೋರಿಯಾಸಿಸ್ ಇದೆ. ಓಕೆ. ಅದು ಯಾವ ಡಾಕ್ಟ್ರಿಗೂ ಆಮೇಲೆ ಯಾವ ಆಯುರ್ವೇದಿಕ್, ಹೋಮಿಯೋಪತಿ ಎಲ್ಲ ತಗೊಂಡಿದ್ದಾರೆ, ಆದ್ರೂ ಯಾವ್ದ್ರಿಂದನೂ ಕಡಿಮೆ ಆಗ್ತಾ ಇಲ್ಲ. ಯಾವ ಪೋರ್ಷನ್ ಅಲ್ಲಿ ಇದೆ ಅವರಿಗೆ ಸೋರಿಯಾಸಿಸ್? ಟೋಟಲ್ ಬಾಡಿ ಫುಲ್ ಆಗ್ಬಿಟ್ಟಿದೆ ಮೇಡಮ್. ಓಕೆ. ತುಂಬಾ ಸ್ಕೇಲಿಂಗ್ ಇದೆಯಾ? ಹೌದು ಮೇಡಮ್, ಬಾರಿ ಕ್ರಿಟಿಕಲ್ ಆಗ್ಬಿಟ್ಟಿದೆ, ಫುಲ್ ಆಗ್ಬಿಟ್ಟಿದೆ ಬಾಡಿ, ಅಷ್ಟು ಕೈ ಕಾಲು. ಓಕೆ. ಓಕೆ. ಸೊ ನೋಡಿ, ಇದು ಡೆಫಿನೆಟ್ಲಿ ಇಟ್ ಕುಡ್ ಬಿ ಸೋರಿಯಾಸಿಸ್. ಬಟ್ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಹೋಮಿಯೋಪತಿಕ್ ಮೆಡಿಸಿನ್ಸಿಂದ ತುಂಬ ಕೇಸಸನ್ನು ನಾವು ಕಂಪ್ಲೀಟ್ಲಿ ರಿಲೀಫ್ ಕೊಟ್ಟಿದ್ದೀವಿ. ಬಿಕಾಸ್ ಈ ಮೆಡಿಸಿನ್ಸನ್ನು ನೀವು ಲಾಂಗ್ ಟರ್ಮ್ ತಗೊಳ್ಬೇಕಾಗತ್ತೆ. ಮೇ ಬಿ ಅಟ್ಲೀಸ್ಟ್ 1.5-2 years ಮೆಡಿಸಿನ್ಸ್ ಬೇಕಾಗತ್ತೆ. ಆ್ಯಂಡ್ ಶ್ಯೂರ್ಲಿ ಅವರಿಗೆ ರಿಲೀಫ್ ಅಂತೂ ಸಿಕ್ಕೇ ಸಿಗತ್ತೆ. ಬಿಕಾಸ್ ಈ ಏಜಲ್ಲಿ ಅವರಿಗೆ ಸೋರಿಯಾಸಿಸ್ ಸ್ಕಿನ್ ಪ್ರಾಬ್ಲಮ್ ಜೊತೆಯಲ್ಲಿ ಈ ಲೀಷನ್ಸ್ ಇನ್ನೂ ನೋಡಿ ಹೆಚ್ಚಾಗಿಬಿಟ್ಟು ಜಾಯಿಂಟ್ ಪ್ರಾಬ್ಲಮ್ಸ್ ಕೂಡ ಬರುವ ಚಾನ್ಸಸ್ ಇರುತ್ತೆ. ಇದು ಒಳಗಡೆ ಇರುವ ಟಿಶ್ಯೂಸನ್ನು ಪ್ಲಸ್ ಜಾಯಿಂಟ್ಸನ್ನು ಇನ್ಫೆಕ್ಟ್ ಮಾಡ್ಬೋದು. ಸೊ ನೀವು ಕರ್ಕೊಂಡು ಬನ್ನಿ ಪೇಷಂಟನ್ನು, ನಾವು ಮೆಡಿಸಿನ್ ಸ್ಟಾರ್ಟ್ ಮಾಡ್ತೀವಿ. ಶ್ಯೂರ್ಲಿ 1.5 years ಟ್ರೀಟ್ಮೆಂಟ್ ಬೇಕಾಗತ್ತೆ ಅವ್ರ ಕೇಸಲ್ಲಿ. ಸೊ ಇವೆಲ್ಲ ನೋಡಿ ಕಂಪ್ಲೀಟ್ಲಿ ಹೋಗುತ್ತಂತ ಹೇಳೋಕ್ಕಾಗಲ್ಲ, ಬಟ್ ಶ್ಯೂರ್ಲಿ ನಾವು ರಿಲೀಫ್ ಅಂತೂ ಕೊಟ್ಟೇ ಕೊಡ್ತೀವಿ. ಈ ಲೀಷನ್ಸ್ ಇನ್ಕ್ರೀಸ್ ಆಗಬಾರ್ದು, ಪ್ಲಸ್ ಇದರಿಂದ ಬೇರೆ ಪ್ರಾಬ್ಲಮ್ಸ್ ಬರಬಾರ್ದು, ಲೈಕ್ ಜಾಯಿಂಟ್ ಪೇನ್ಸ್ ಅಥವಾ ಬೇರೆ ಇನ್ಫೆಕ್ಷನ್ಸ್ ಬರಬಾರ್ದು ಅಂತ ನೋಡ್ಕೊಳ್ಬೋದು. ಓಕೆ. ಈಗ ತೇಜ್ ಕುಮಾರ್ ವಿರಾಜಪೇಟೆಯಿಂದ ಕರೆ ಮಾಡಿದ್ದಾರೆ. ತೇಜ್ ಕುಮಾರ್, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ನ ಕೇಳಿ. ತೇಜ್ ಕುಮಾರ್, ನನ್ನ ಧ್ವನಿ ಕೇಳ್ತಿದ್ಯಾ ನಿಮಗೆ? ಕೇಳ್ತಾ ಇದೆ ಮೇಡಮ್, ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಈಗ ನಮಗೆ ಈ ವೈಟ್ ಪ್ಯಾಚಸ್ ಅಂತ ಹೇಳಿದೆಯಲ್ಲ, ಈ ಚರ್ಮದಲ್ಲಿ ಈ ಕುತ್ತಿಗೆ ಭಾಗದಲ್ಲಿ ಓಕೆ ಈ ವೈಟ್ ಪ್ಯಾಚಸ್ ತುಂಬಾ ಅದು ಬೇವುರದಾಗ ಕಚ್ಚೋದು, ಕಿರಿಕಿರಿ ಆಗೋದು, ಓಕೆ ಈ ರೀತಿ ಇದೆ. ಏನ್ ಟ್ರೀಟ್ಮೆಂಟ್ ಇದೆ ಮೇಡಮ್ ಅದಕ್ಕೆ? ವೈಟ್ ಪ್ಯಾಚಸಲ್ಲಿ ಸ್ಕಿನ್ ಡಿಸ್ಟ್ರಕ್ಷನ್ ಆಗ್ತಾ ಇರೋದು, ಈ ಮೆಲಾನೋಸೈಟ್ಸ್ ಇರುತ್ತೆ ಸ್ಕಿನ್ನಲ್ಲಿ. ಸೊ ಇದರಿಂದ ಮೆಲಾನಿನ್ ಅಂತ ಒಂದು ಪಿಗ್ಮೆಂಟ್ ಸೆಕ್ರೀಟ್ ಆಗುತ್ತೆ. ಈ ಪಿಗ್ಮೆಂಟ್ ಸ್ಕಿನ್ನಿಗೆ ಕಲರ್ ಕೊಡುವಂಥದ್ದು. ಸೊ ಈ ಮೆಲಾನೋಸೈಟ್ಸ್ ಡಿಸ್ಟ್ರಕ್ಷನ್ ಆದಾಗ ಮೆಲಾನಿನ್ ಪ್ರೊಡಕ್ಷನ್ ಆಗಲ್ಲ. ಸೊ ಅಲ್ಲಲ್ಲಿ ನಿಮಗೆ ವೈಟ್ ಕಲರ್ ಚರ್ಮಕ್ಕೆ ಬರುವ ಕಲರ್ ಬರಲ್ಲ. ಸೊ ಅದರಿಂದ ವೈಟ್ ಪ್ಯಾಚಸ್ ಥರ ಕಾಣಿಸ್ಕೊಳ್ಳುತ್ತೆ.
ಸೊ ಈ ಪ್ಯಾಚಸನ್ನು ನಾವು ವಿತ್ ಮೆಡಿಸಿನ್ಸಿಂದ ನಾವು ಇದನ್ನು ಕಂಪ್ಲೀಟ್ಲಿ ಕವರ್ ಮಾಡ್ಕೊಳ್ಬೋದು. ಬಟ್ ಇನಿಷಿಯಲ್ ಸ್ಟೇಜಸಲ್ಲಿ ನಿಮಗೆ 3-4 ಮಂತ್ಸಲ್ಲಿ ರಿಲೀಫ್ ಸಿಗಲ್ಲ. 3-4 ಮಂತ್ಸಲ್ಲಿ ಈ ಸ್ಕಿನ್ ಅಲ್ಲಿರುವ ಈ ಮೆಲಾನೋಸೈಟ್ಸ್ ಆಕ್ಟಿವೇಟ್ ಆಗಕ್ಕೆ ಸ್ಟಾರ್ಟ್ ಆಗಿಬಿಡತ್ತೆ. ಸೊ ನಿಮಗೆ ಬ್ಲ್ಯಾಕಿಶ್ ಸ್ಪಾಟ್ಸ್ ಥರ ಕಾಣಿಸ್ಕೊಳ್ಳುತ್ತೆ ಸ್ಕಿನ್ ಮೇಲೆ, ಆ್ಯಂಡ್ ಕಂಪ್ಲೀಟ್ಲಿ ಇದು ಕವರ್ ಅಪ್ ಆಗಬೇಕಾದ್ರೆ ಇಟ್ ವಿಲ್ ರಿಕ್ವೈರ್ 1 year ಟ್ರೀಟ್ಮೆಂಟ್. ಓಕೆ, ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ಸೋರಿಯಾಸಿಸ್ ಬಗ್ಗೆ ಏನೇ ಅನುಮಾನಗಳಿದ್ದಲ್ಲಿ ನೀವು ನೇರವಾಗಿ ನಮಗೆ ಕರೆ ಮಾಡಬಹುದು, ಆ ಮೂಲಕ ಉತ್ತರ ಪಡ್ಕೋಬಹುದು. ಈಗ ಒಂದು ಸಣ್ಣ ವಿರಾಮ, ನಂತರ ಸುಹಾಸಿನಿ ಮುಂದುವರಿಯುತ್ತೆ.